ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಇನ್ನೊಂದು ಹೆಣ್ಣನ್ನ ನೋಯಿಸಿ ಅವಳ ಕಣ್ಣಲ್ಲಿ ನೀರ್ ಹಾಕ್ಸಿ ನಿನ್ ಮಗ ಜೀವನಕ್ಕೆ ಪನ್ನೀರ್ ಚೆಲ್ಬೇಕು ಅನ್ಕೊಂಡಿದ್ರೆ ಅದು ಸಮಾಧಿ ಮೇಲೆ ಸಿಂಹಾಸನ ಇಟ್ಟು ರಾಜ್ಯಭಾರ ಮಾಡ್ದಂಗಪ್ಪ. ರೀ ಮೊದ್ಲು ಅವ್ರನ್ನ ಬಿಟ್ ಕಳ್ಸಿ, ಇಲ್ಲ ಅಂದ್ರೆ ಅವಳು ಏನಾದ್ರೂ ಅನಾಹುತ ಮಾಡ್ಕೋತಾಳೆ. ಬೇಡ ಸುಮಾ. ಇಲ್ಲ, ನಾನ್ ಬಿಟ್ ಕಳ್ಸಲ್ಲ. ಬೇಡ ಅಪ್ಪ, ಹಠ ಮಾಡ್ಬೇಡ. ಭವಾನಿ ಅಕ್ಕ ಮೊದ್ಲೇ ಗರ್ಭಿಣಿ ಅಂತದ್ರಲ್ಲಿ ಮದ್ವೆ ಮಂಟಪದಿಂದ ಬೇರೆ ಎಳ್ಕೊಂಡ್ ಬಂದಿದ್ದೀರಾ ಅಂತಿದ್ದೀರಾ. ಹೆತ್ತೋರ್ ಮಾಡೋ ಪಾಪನ ಮಕ್ಕಳು ಅನ್ಭವಿಸ್ತಾರೆ ಅಂತಾರೆ. ನೀವು ಮಾಡೋ ಪಾಪ ನಿಮ್ ಮಗಳ ಜೀವನಾನೇ ನರಕ ಮಾಡುತ್ತೆ ಅಪ್ಪ. ನನ್ ಮಾತ್ ಕೇಳಿ ಅವ್ರನ್ನ ಬಿಟ್ ಕಳಿಸಿ. ಇಲ್ಲ ಮಗಳೇ, ನನ್ ಮಾತ್ ಕೇಳು. ಇವ್ರನ್ನ ಬಿಟ್ ಕಳ್ಸಕ್ ಆಗಲ್ಲ. ಬೇಡ ಅಪ್ಪ, ನಾನು ಇಲ್ಲೇ ಸತ್ತು ಹೋಗ್ತೀನಿ. ಸುಮಾ, ಬೇಡ ಕಡೆ, ಅನಾಹುತ ಮಾಡ್ಕೋಬೇಡ. ಅಯ್ಯೋ ಅಯ್ಯೋ ಬೇಡಮ್ಮ. ಸುಮಾ, ಇವ್ರನ್ನ ಇಲ್ಲಿಂದ ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ದಯವಿಟ್ಟು ಆತರ ಪಟ್ಟು ಅನಾಹುತ ಮಾಡ್ಕೋಬೇಡ. ಇಲ್ಲ ಅಕ್ಕ, ನಮ್ಮಪ್ಪನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. 5 ನಿಮಿಷ ಟೈಮ್ ಕೊಡಿ, ನಾನು ಎಲ್ಲ ಬಗೆಹರಿಸ್ತೀನಿ. ಅಪ್ಪ ದಯವಿಟ್ಟು ಒಳಗಡೆ ಹೋಗಿ ರೂಮಲ್ಲಿ ಕೂತ್ಕೊಳ್ಳಿ. ಸುಮಾ, ನನ್ ಮಾತ್ ಕೇಳು. ತಪ್ಪು ಮಾಡ್ತಾ ಇದೀಯಾ. ಅಪ್ಪ, ತಪ್ಪು ಮಾಡ್ತಿರೋದು ನೀವು. ಒಳಗಡೆ ಹೋಗ್ತಿರೋ ಇಲ್ಲ? ಸುಮಾ, ಅಯ್ಯೋ 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 ಅಯ್ಯೋ. ಅಪ್ಪ, ನೀವ್ ಒಳಗ್ ಹೋಗ್ಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ. ಬೇಡ ಬೇಡ ಬೇಡ, ನಾನು ಹೋಗ್ತೀನಿ ಹೋಗ್ತೀನಿ. ರೂಮ್ ಒಳಗಡೆ ಹೋಗಿ ಅಪ್ಪ. ಹೋಗ್ತೀನಿ. ರೂಮ್ ಒಳಗಡೆ ಹೋಗಿ. ಅಮ್ಮ, ಹೋಗಿ ಡೋರ್ ಲಾಕ್ ಹಾಕು. ತೆಗಿ ಬಾಗ್ಲು, ತೆಗಿಯ ಬಾಗ್ಲು. ಬಾ ಅಕ್ಕ, ಬನ್ನಿ ಅಂಕಲ್. ಏಯ್ ಬಿಡ್ರ. ಅಕ್ಕ, ನೀವು ಇವ್ರನ್ನ ಕರ್ಕೊಂಡು ಫಸ್ಟ್ ಇಲ್ಲಿಂದ ಹೊರಡಿ. ಅಮ್ಮ ಸುಮಾ, ನಿನ್ ಸಹಾಯಕ್ಕೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಅಂಕಲ್, ಹಾಗೆಲ್ಲ ಹೇಳ್ಬೇಡಿ. ನಮ್ಮಪ್ಪ ಮಾಡಿರೋ ತಪ್ಪನೆಲ್ಲ ನನ್ಗೋಸ್ಕರ ಕ್ಷಮಿಸ್ಬಿಡಿ ಅಂಕಲ್. ಆಯ್ತಮ್ಮ, ನಿನ್ಗೋಸ್ಕರ ನಿಮ್ಮಮ್ಮನ್ಗೋಸ್ಕರ ಅವ್ರನ್ನ ಕ್ಷಮಿಸ್ತೀನಿ. ಅಮ್ಮ ಭೈರವಿ, ಹೊರಡನ್ ಬಾ. ಅಕ್ಕ ಎಲ್ಲಿ? ಅಕ್ಕ ಇಲ್ಲೇ ಇದ್ಲಲ್ಲ. ಅಕ್ಕ ಅಲ್ಲಿ ಹೋಗ್ತಿದ್ದಾಳೆ. ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ. ಆಯ್ತಮ್ಮ. ನಾನು ಬರ್ತೀನಿ. ಬೇಡ, ನೀವು ಕಾರಲ್ಲಿ ಕುತ್ಕೊಂಡಿರಿ, ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ. ಅಮ್ಮ ಸುಮಾ, ತುಂಬಾ ಥ್ಯಾಂಕ್ಸ್ ಅಮ್ಮ. ತುಂಬಾ ಉಪಕಾರ ಆಯ್ತು ನಿನ್ನಿಂದ. ಪರವಾಗಿಲ್ಲ ಅಂಕಲ್, ಅಪ್ಪ ಬರೋಷ್ಟ್ರಲ್ಲಿ ಫಸ್ಟ್ ಇಲ್ಲಿಂದ ಹೊರಟ್ಬಿಡಿ. ಬನ್ನಿ ಅಂಕಲ್. ಬಾ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಉರಿದ ಕೊಳಲು ತರದು ಎಂದು ಮಧುರವಾದ ಸ್ವರವನು. ಹೊಡೆದ ಮನಸ್ಸು ಮರೆಯದೆಂದು ಜೊತೆಯಲಿದ್ದ ಕ್ಷಣವನು. ಅಲೆಗಳೆದುರು ಮರಳಗೂಡು ಒಪ್ಪಬೇಕು ಸೋಲನು. ವಿಧಿಯ ಮಾತಿಗೆದುರು ಮಾತು ಕೊಡಲೇಬಾರದು ಮನುಜನು.
ಕ್ಷಮಿಸ್ಬಿಡು ಕಂದ. ನಿನ್ ಕಣ್ ತೆರೆಯೋಕ್ ಮುಂಚೆನೆ ನನ್ ಕಣ್ಣು ನಿನ್ ಕಣ್ಣು ಎರಡನ್ನು ಮುಚ್ತಾ ಇದ್ದೀನಿ. ಅಕ್ಕ ಅಕ್ಕ, ಇಂಥ ಪ್ರಪಂಚನ ನೀನ್ ನೋಡೋದು ಬೇಡ. ನಾವಿಬ್ರು ದೇವ್ರ ಹತ್ರ ಹೋಗ್ಬಿಡೋಣ. ಅಕ್ಕ 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 ಸಂಜಯ್, ಬಿಡು ಸಿಂಧು. ಏನಾಗಿದೆ ನಿನ್ಗೆ? ಇನ್ನು ಏನಾಗ್ಬೇಕು ಸಿಂಧು? ಮಾನ ಹೋಯ್ತು, ಮರ್ಯಾದೆ ಹೋಯ್ತು. ಇನ್ಯಾವ ಮುಖ ಹೊತ್ಕೊಂಡು ಈ ಭೂಮಿ ಮೇಲೆ ಬದುಕಿರ್ಲಿ ನಾನು. ಅಕ್ಕ, ನೀನೀಗ ಒಂದು ಜೀವ ಅಲ್ಲ, 2 ಜೀವ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇನ್ನು ಪ್ರಪಂಚನ ನೋಡ್ದೇ ಇರೋ ಕಂದ ಮನ ನಿನ್ ಜೊತೆ ಸಾಯುತ್ತೆ. ಆ ಪಾಪ ಕರ್ಮ ಬೇಕಾ ನಿನ್ಗೆ? ಅದೆಷ್ಟೋ ಮೇಲು ಸಿಂಧು. ಈ ಕೆಟ್ಟ ಪ್ರಪಂಚನ ದಿನ ಎದುರಿಸ್ಕೊಂಡ್ ಬದುಕೋ ಬದ್ಲು ಒಂದೇ ಸಲ ಸತ್ತೋಗದೆ ಒಳ್ಳೇದು. ಬೇರೆ ಸತ್ರೆ ಮರದಲ್ಲಿರೋ ಕಾಯಿ ಎಲ್ಲ ಸಾಯ್ಲೇಬೇಕಲ್ವಾ? ಇದು ಹಾಗೆ. ನನ್ನಂತ ಪಾಪಿ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರೋ ತಪ್ಪಿಗೆ ಈ ಕಂದ ಮಗ ಶಿಕ್ಷೆ ತಪ್ಪಿದ್ದಲ್ಲ. ಅಕ್ಕ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಎಲ್ಲ ಒಳ್ಳೇದಾಗೋ ಟೈಮಲ್ಲಿ ಇಂತ ಅನಾಹುತ ಮಾಡ್ಕೊಳಕ್ ಹೊರಟಿದ್ಯಲ್ಲ. ಬಾ ನೀನು. ಎಲ್ಲಿಗೆ ಎಲ್ಲಿಗೆ ಅಂದ್ರೆ ನಿನ್ಗೂ ಅಥರ್ವಂಗೂ ಮದ್ವೆ ಫಿಕ್ಸ್ ಆಗಿದೆ, ಮರ್ತೋಯ್ತಾ? ನನಗೆ ಯಾವ ಮದ್ವೆನೂ ಬೇಡ, ಏನು ಬೇಡ. ನನ್ ಸಾಯ್ಬೇಕಷ್ಟೆ. ಬದುಕೋಕೆ ಇಷ್ಟ ಇಲ್ಲ ಅಂದ್ಮೇಲೆ ಮದ್ವೆ ಆಗಿ ಬಾಳಕ್ ಇಷ್ಟ ಇರತ್ತ ಹೇಳು? ಅಕ್ಕ, ನಿನಗ್ ಹೇಗ್ ಹೇಳಿ ನಾನು? ನೀನ್ ಹೀಗ್ ಸತ್ ಹೋಗ್ಲಿ ಅಂತನ ಇಷ್ಟು ದಿನ ನಾವ್ ಅಷ್ಟು ಕಷ್ಟಪಟ್ಟಿದ್ದು. ನಾವ್ ಪಟ್ಟಿರೋ ಕಷ್ಟಕ್ಕೆಲ್ಲ ಫಲ ಸಿಕ್ಕೋ ಟೈಮಲ್ಲಿ ನೀನ್ ಹೀಗ್ ಮಾಡ್ಕೊಳ್ಳೋದ್ ತಪ್ಪಲ್ವಾ? ಯಾವ ತಪ್ಪು ಯಾವ್ ಸರಿ ಒಂದು ಗೊತ್ತಾಗ್ತಿಲ್ಲ ಸಿಂಧು. ಮದ್ವೆಗ್ ಮುಂಚೆ ಗರ್ಭಿಣಿಯಾಗಿ ಅಪ್ಪ ಅಮ್ಮನ ಹೆಸರಿಗೆ ಮಸಿ ಬೆಳೆದ್ಬಿಟ್ಟೆ. ನೀನು ನಿನ್ ಜೀವನ ನೋಡ್ಕೊಳ್ಳೋದ್ ಬಿಟ್ಟು ದಿನ ನನ್ಗೋಸ್ಕರನೇ ಕಷ್ಟ ಪಡೋ ಹಾಗೆ ಮಾಡ್ಬಿಟ್ಟೆ. ಇದ್ಯಾವ ಸಾಧನೆ ಮಾಡೋದಕ್ಕೋಸ್ಕರ ನನ್ ಬದುಕಿರ್ಬೇಕು ಹೇಳು? ಬದುಕ್ಬೇಕು ಅಕ್ಕ, ನೀನು ನಿನಗೋಸ್ಕರ ಬದುಕ್ಬೇಕು. ನಿನ್ ಹೊಟ್ಟೆಲಿರೋ ಈ ಮಗುಗೋಸ್ಕರ ಬದುಕ್ಬೇಕು.